ನಮಸ್ಕಾರ ಸ್ನೇಹಿತರೆ, ಮಾರುತಿ ಬಲೆನೋ ಮತ್ತು ಟೊಯೋಟಾ ಗ್ಲಾನ್ಸಾ ಎರಡು ಕಾರುಗಳನ್ನು ಅಕ್ಕಪಕ್ಕ ನಿಲ್ಲಿಸಿ ಯಾವತ್ತಾದ್ರೂ ನೋಡಿದ್ದೀರಾ? ಎರಡು ಕಾರುಗಳ ಡೋರ್, ವಿಂಡೋ, ರೂಫ್, ಒಳಗಡೆ ಡ್ಯಾಶ್ ಬೋರ್ಡ್ ಎಲ್ಲವೂ ಸೇಮ್. ಕೇವಲ ಬಂಪರ್, ಗ್ರಿಲ್ ಮತ್ತು ಆ ಲೋಗೋ ಮಾತ್ರ ಚೇಂಜ್ ಇರುತ್ತೆ. ಅಷ್ಟೇ ಯಾಕೆ, ಮಾರುತಿಯ ಫ್ರಾಂಕ್ಸ್ ಕಾರು ಟೊಯೋಟಾ ಶೋರೂಮ್ನಲ್ಲಿ ಟೈಸರ್ ಆಗಿದೆ. ಮಾರುತಿಯ ಗ್ರ್ಯಾಂಡ್ ವಿಟಾರಾ ಹೈ ರೈಡರ್ ಆಗಿದೆ. ಮಾರುತಿಯ ಆರ್ಟಿಗಾ ಟೊಯೋಟೋದಲ್ಲಿ ರೂಮಿಯೋನ್ ಆಗಿದೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಇವತ್ತು ಟೊಯೋಟಾ ಶೋರೂಮ್ಗಳಲ್ಲಿ ಸೇಲ್ ಆಗ್ತಿರೋ ಒಟ್ಟು ಕಾರುಗಳಲ್ಲಿ ಈ 4 ಕಾರುಗಳದ್ದೇ ಸಿಂಹಪಾಲಿದೆ. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಟೊಯೋಟಾ ಮಾಡಿರೋ ಸೇಲ್ಸ್ನಲ್ಲಿ ಸುಮಾರು 53%, ಅರ್ಧಕ್ಕರ್ಧ ಇದೇ ರೀಬ್ಯಾಜ್ ಆಗಿರೋ, ಬ್ಯಾಡ್ಜ್ ಇಂಜಿನಿಯರಿಂಗ್ ಆಗಿರೋ ಕಾರುಗಳು. ಅಂದರೆ ನಮ್ಮ ಭಾರತದ ರೋಡ್ಗಳಲ್ಲಿ ಓಡಾಡ್ತಿರೋ ಅರ್ಧಕ್ಕಿಂತ ಹೆಚ್ಚು ಟೊಯೋಟಾ ಕಾರುಗಳು ಅಸಲಿಗೆ ಟೊಯೋಟಾ ಮಾಡಿದ್ದೇ ಅಲ್ಲ, ಜಸ್ಟ್ ಲೋಗೋ ಚೇಂಜ್ ಮಾಡ್ಕೊಂಡಿರೋ ಮಾರುತಿ ಕಾರುಗಳು. ಹಾಗಿದ್ರೆ ಇಷ್ಟೊಂದು ಫೇಮಸ್ ಇರೋ ಟೊಯೋಟಾ ಕಂಪನಿ ಸ್ವಂತ ಕಾರ್ ಮಾಡೋದು ಬಿಟ್ಟು ಮಾರುತಿಯವ್ರ ಹತ್ರ ಮಾಡಿಸ್ಕೊಂಡು ಲೋಗೋ ಅಂಟಿಸ್ಬಿಟ್ಟು ಯಾಕೆ ಮಾರ್ತಾ ಇದ್ದಾರೆ ಟೊಯೋಟಾ ಕಾರ್ ಅಂತ ಹೇಳಿ? ಈ ರೀಬ್ಯಾಜ್ ಕಾರ್ ಆದರೂ ಕಸ್ಟಮರ್ಸ್ ಟೊಯೋಟಾದಾದರೆ ಓಕೆ ಅಂತ ಯಾಕೆ ತಗೋತಾ ಇದ್ದಾರೆ? ಇದರ ಹಿಂದಿರೋ ಆಟೋಮೊಬೈಲ್ ಬಿಸ್ನೆಸ್ ಸೀಕ್ರೆಟ್ ಏನು? ಟೊಯೋಟಾದ ತಾಕತ್ತೇನು? ಬನ್ನಿ ಡಿಕೋಡ್ ಮಾಡ್ತಾ ಹೋಗೋಣ. ಮಾರುತಿ ಬಾಡಿ, ಟೊಯೋಟಾ ಮೇಕಪ್, ಏನಿದು ಬ್ಯಾಡ್ಜ್ ಇಂಜಿನಿಯರಿಂಗ್ ಮ್ಯಾಜಿಕ್? ಸ್ನೇಹಿತರೆ, ಕಾರಿನ ಬೇಸ್, ಬಾಡಿ, ಎಂಜಿನ್, ಗೇರ್ ಬಾಕ್ಸ್, ಸಸ್ಪೆನ್ಷನ್ ಎಲ್ಲವೂ ಒಂದೇ ಆಗಿರುತ್ತೆ. ಬರೀ ಕಾರಿನ ಮೂತಿ ಒಂಚೂರು ಮೇಕಪ್ ಚೇಂಜ್ ಮಾಡಿಬಿಟ್ಟು ಲುಕ್ ಮತ್ತು ಬ್ರ್ಯಾಂಡ್ ಬ್ಯಾಡ್ಜನ್ನು ಮಾತ್ರ ಅಂಟಿಸ್ಬಿಟ್ಟು ಇನ್ನೊಬ್ರದ್ದು ಅದನ್ನು ಸೇಲ್ ಮಾಡ್ತಾರೆ. ಇದನ್ನು ಆಟೋಮೊಬೈಲ್ ವರ್ಲ್ಡ್ನಲ್ಲಿ ಬ್ಯಾಡ್ಜ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ನೀವು ಕೇಳ್ಬೋದು, ಬೇರೆ ಕಂಪನಿಗಳು ಹಿಂಗೆ ಮಾಡಲ್ವಾ ಅಂತ. ಮಾಡ್ತಾರೆ, ಆದರೆ ಅವರು ಮಾಡೋದು ಪ್ಲ್ಯಾಟ್ಫಾರ್ಮ್ ಶೇರಿಂಗನ್ನು. ಉದಾಹರಣೆಗೆ ಹುಂಡೈ ಮತ್ತು ಕಿಯಾ ಕಂಪನಿಗಳು ಒಂದೇ ಪ್ಲ್ಯಾಟ್ಫಾರ್ಮ್, ಒಂದೇ ಎಂಜಿನ್ ಶೇರ್ ಮಾಡ್ತವೆ. ಫೋಕ್ಸ್ವಾಗನ್ ಮತ್ತು ಸ್ಕೋಡಾ ಕೂಡ ಪ್ಲ್ಯಾಟ್ಫಾರ್ಮನ್ನು ಶೇರ್ ಮಾಡ್ತವೆ. ಆದರೆ ಆ ಕಾರುಗಳನ್ನು ಹೊರಗಡೆಯಿಂದ ನೋಡಿದಾಗ ಅವು ಕಂಪ್ಲೀಟ್ ಬೇರೆ ಬೇರೆ ಕಾರುಗಳ ರೀತಿ ಕಾಣಿಸ್ತವೆ. ಜೊತೆಗೆ ಒಳಗಡೆ ಕೂಡ ಫೀಚರ್ಸ್ನಲ್ಲಿ ವ್ಯತ್ಯಾಸ ಇರುತ್ತೆ. ಜೊತೆಗೆ ಆ ಕಂಪನಿಗಳು ಒಂದೇ ಗ್ರೂಪಿಗೆ ಸೇರಿರ್ತವೆ. ಸ್ಕೋಡಾ ಮತ್ತು ಫೋಕ್ಸ್ವಾಗನ್ ಒಂದೇ ಪ್ಯಾರೆಂಟ್, ಒಂದೇ ಮಾತೃ ಸಂಸ್ಥೆನ ಹೊಂದಿರೋದು ಫೋಕ್ಸ್ವಾಗನ್ ಗ್ರೂಪ್. ಕಿಯಾ ಮತ್ತು ಹುಂಡೈ ಮೋಟಾರ್ ಇಂಡಿಯಾ ಇವೆರಡೂ ಕೂಡ ಹುಂಡೈ ಮೋಟಾರ್ ಕಾರ್ಪೊರೇಷನ್ನ ಭಾಗನೇ, ಅದರೊಳಗಡೆ ಬರ್ತವೆ. ಕಿಯಾದ ಓನರ್ ಕೂಡ ಹುಂಡೈನೇ. ಆದರೆ ಟೊಯೋಟಾ ಬೇರೆದೇ ಕಂಪನಿ, ಮಾರುತಿ ಸುಜುಕಿ ಬೇರೆದೇ ಕಂಪನಿ. ಇವು ಏನೋ ಒಂದೇ ಓನರ್ಶಿಪ್ನಲ್ಲಿರೋ ಕಂಪನಿಗಳು ಕೂಡ ಅಲ್ಲ. ಜೊತೆಗೆ ಇವರು ಮಾಡ್ತಿರೋದು ಅವ್ರ ಥರದ ಜಸ್ಟ್ ಪ್ಲ್ಯಾಟ್ಫಾರ್ಮ್ ಶೇರಿಂಗೂ ಅಲ್ಲ. ಇವರು ಕಂಪ್ಲೀಟ್ ಬಾಡಿಯನ್ನೇ ತಗೊಂಡ್ಬಿಟ್ಟು, ಕಾರ್ನೇ ತಗೊಂಡ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಮಾರ್ತಾ ಇದ್ದಾರೆ. ಮಾರುತಿ ಫ್ಯಾಕ್ಟ್ರಿಯಲ್ಲೇ ರೆಡಿಯಾದ ಕಾರು, ಟೊಯೋಟಾ ಬ್ಯಾಜ್ ಅಷ್ಟೇ ಸ್ವಲ್ಪ ಮಟ್ಟದಲ್ಲಿ ಅದರ ಲುಕ್ ಆ್ಯಂಡ್ ಫೀಲನ್ನು ಚೇಂಜ್ ಮಾಡಿರ್ತಾರೆ. ಟೊಯೋಟಾ ಕಾರ್ ಅಂತ ಹೇಳಿ ಸೇಲ್ ಆಗುತ್ತೆ ಆಮೇಲೆ. ಆದರೆ ಟೊಯೋಟಾದಂಥ ದೈತ್ಯ ಕಂಪನಿ ಇಂಥ ಕೆಲಸ ಯಾಕೆ ಮಾಡ್ತಾ ಇದೆ? ಮಾರುತಿ ಕಾರನ್ನು ಯಾಕೆ ಟೊಯೋಟೋದು ಅಂತ ಹೇಳಿ ಮಾರ್ತಿದ್ದಾರೆ? ಇದು ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು ನಾವು. ಟೊಯೋಟಾಗೆ ಟ್ಯಾಕ್ಸಿ ಇಮೇಜ್, ಮಾರುತಿಗೆ ಎಮಿಷನ್ ಶಾಕ್. ಸ್ನೇಹಿತರೆ, ಮೊದಲು ಟೊಯೋಟಾ ಕತೆ ನೋಡೋಣ. ಗ್ಲೋಬಲ್ ಲೆವೆಲ್ನಲ್ಲಿ ಟೊಯೋಟಾ ಅಂದರೆ ರಿಲಯಬಿಲಿಟಿ. ಒಮ್ಮೆ ಕಾರ್ ತಗೊಂಡ್ರೆ ಲೈಫ್ ಲಾಂಗ್ ಓಡ್ತಾನೆ ಇರುತ್ತೆ. 1.5-2 ಲಕ್ಷ ಕಿಲೋಮೀಟರ್ ಅಂತ ಓಡ್ತಾನೆ ಇರುತ್ತೆ ಅಂಥೇಳಿ. ಭಾರತದಲ್ಲೂ ಅಷ್ಟೇ ಇನೋವಾ ಮತ್ತು ಫಾರ್ಚುನರ್ ಕಾರುಗಳು ಭಾರಿ ಸಕ್ಸಸ್ ಕಂಡಿದ್ವು. ಆದರೆ ಇಂಡಿಯನ್ ಕಾರ್ ಮಾರ್ಕೆಟ್ ನಿಂತಿರೋದು ದೊಡ್ಡ ಮತ್ತು ದುಬಾರಿ ಕಾರುಗಳ ಮೇಲೆ ಅಲ್ಲ. ಇಲ್ಲಿನ ಅಸಲಿ ಜೀವಾಳ ಅಂದರೆ ಸಣ್ಣ ಮತ್ತು ಕೈಗೆಟುಕೋ ದರದ ಕಾರುಗಳು. ಹ್ಯಾಚ್ಬ್ಯಾಕ್ ಮತ್ತು ಕಾಂಪ್ಯಾಕ್ಟ್ SUVಗಳಿಗೆ ಇಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಆದರೆ ಟೊಯೋಟಾಗೆ ಈ ಮಾರ್ಕೆಟ್ ಹಿಡಿಯೋಕೆ ಆಗಲಿಲ್ಲ ಆರಂಭದಲ್ಲಿ. 2010 ಟೈಮ್ನಲ್ಲಿ ಟೊಯೋಟಾ ಇಟಿಯೋಸ್ ಮತ್ತು ಇಟಿಯೋಸ್ ಲಿವಾ ಅನ್ನೋ 2 ಹ್ಯಾಚ್ಬ್ಯಾಕ್ ಕಾರುಗಳನ್ನು ಲಾಂಚ್ ಮಾಡಿದ್ವು. ಆದರೆ ಏನಾಯಿತು, ಆ ಕಾರುಗಳು ಡೈರೆಕ್ಟಾಗಿ ಟ್ಯಾಕ್ಸಿ ಮಾರ್ಕೆಟ್ಗೆ ಎಂಟ್ರಿ ಕೊಟ್ವು. ಕ್ಯಾಬ್ ಓಡಿಸೋರಿಗೆ ಆ ಕಾರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರ ಪರಿಣಾಮ ಒಳ್ಳೆ ಕಾರ್ಗಳಾಗಿದ್ರೂ ಕೂಡ ಬೇರೆ ಪ್ರೈವೇಟ್ ಯೂಸರ್ಸ್ ಟ್ಯಾಕ್ಸಿ ಕಾರ್ ಅನ್ನೋ ಇಮೇಜಿನಿಂದಾಗಿ ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ಸೇಲ್ಸ್ ಡೌನ್ ಆಯಿತು, ಲಾಭ ಬರಲಿಲ್ಲ. ಕಡೆಗೆ ಭಾರಿ ಲಾಸ್ನೊಂದಿಗೆ 2020 ಹೊತ್ತಿಗೆ ಇಟಿಯೋಸ್ ಪ್ರೊಡಕ್ಷನನ್ನು ನಿಲ್ಲಿಸಿಬಿಟ್ರು. ಇನ್ನೊಂದು ಕಡೆ ಮಾರುತಿದು ಬೇರೆದೇ ಪ್ರಾಬ್ಲಮ್. ಮಾರುತಿಗೆ ಭಾರತದಲ್ಲಿ ಸಣ್ಣ ಕಾರುಗಳ ಬಹುದೊಡ್ಡ ಮಾರ್ಕೆಟ್ ಇತ್ತು. ಅವರೇ ಅನ್ಡಿಸ್ಪ್ಯೂಟೆಡ್ ಕಿಂಗ್. ಸಣ್ಣ ಕಾರುಗಳನ್ನು ಹೇಗೆ ಮಾಡಬೇಕು ಇಂಡಿಯನ್ಸ್ಗೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಅವರಿಗೆ, ಲೋ ಬಜೆಟ್ನಲ್ಲಿ. ಆದರೆ 2019-20 ಟೈಮ್ನಲ್ಲಿ ಭಾರತ ಸರ್ಕಾರ BS6 ಎಮಿಷನ್ಸ್ ರೂಲ್ಸನ್ನು ಕಟ್ಟುನಿಟ್ಟಾಗಿ ಜಾರಿ ತಗೊಂಬಂತು. ಗಾಳಿಯಲ್ಲಿ ಪೊಲ್ಯೂಷನ್ ಕಮ್ಮಿ ಮಾಡಲೇಬೇಕು ಅನ್ನೋ ರೂಲ್ಸ್ ತಗೊಂಬಂತು. ಆ ಟೈಮ್ನಲ್ಲಿ ಮಾರುತಿಗೆ ಅತಿ ದೊಡ್ಡ ಶಾಕ್ ಆದಿತ್ತು. ಅವರ ಫೇಮಸ್ ಡೀಸೆಲ್ ಎಂಜಿನ್ಗಳನ್ನು ಅಪ್ಗ್ರೇಡ್ ಮಾಡೋಕ್ಕೆ ಭಾರಿ ಖರ್ಚಾಗುತ್ತೆ ಅಂಥೇಳಿ ಕಂಪ್ಲೀಟಾಗಿ ಡೀಸೆಲ್ ಕಾರುಗಳನ್ನು ಸ್ಟಾಪ್ ಮಾಡಿಬಿಟ್ರು. ಬರೀ ಪೆಟ್ರೋಲ್ ಕಾರುಗಳನ್ನು ಇಟ್ಕೊಂಡು ಸರ್ವೈವ್ ಆಗೋಕ್ಕೆ ಕಷ್ಟ ಇತ್ತು.
ಅವತ್ತಿನ ಟೈಮ್ನಲ್ಲಿ ಮಾರುತಿ ಹತ್ರ ಅಡ್ವಾನ್ಸ್ಡ್ ಆದ ಸ್ಟ್ರಾಂಗ್ ಹೈಬ್ರಿಡ್ ಟೆಕ್ನಾಲಜಿ ಇರಲೇ ಇಲ್ಲ. EV ಕಾರ್ ಮಾಡೋ ಐಡಿಯಾ ಕೂಡ ಇರಲಿಲ್ಲ. ಸ್ವಂತ ಹೊಸ ಟೆಕ್ನಾಲಜಿ ರಿಸರ್ಚ್ ಮಾಡಬೇಕು ಅಂದರೆ ಸಾವಿರಾರು ಕೋಟಿ ರೂಪಾಯಿ ಮತ್ತು 16 ವರ್ಷಗಳ ಟೈಮ್ ಬೇಕಿತ್ತು. ಮಾರುತಿ ಹತ್ರ ಮಾರ್ಕೆಟ್ ಇತ್ತು, ಆದರೆ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಇರಲಿಲ್ಲ. ಒಬ್ಬರ ಹತ್ರ ಟೆಕ್ನಾಲಜಿ ಇದೆ, ಮಾರ್ಕೆಟ್ ಇಲ್ಲ. ಆದರೆ ಇನ್ನೊಬ್ಬರ ಹತ್ರ ಮಾರ್ಕೆಟ್ ಇದೆ, ಟೆಕ್ನಾಲಜಿ ಇಲ್ಲ. ಆಗ ಶುರುವಾಗಿದ್ದೆ ಐತಿಹಾಸಿಕ ಮಾಸ್ಟರ್ ಡೀಲ್. ಇದು ಸಿಕ್ಕಾಪಟ್ಟೆ ರೋಚಕವಾಗಿದೆ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರು, ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ನ ಮೆಂಬರ್ ಆಗ್ಬೋದು. ಇದರಿಂದ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ಗೆ ಎಕ್ಸ್ಕ್ಲೂಸಿವ್ ಆಕ್ಸೆಸ್ ಪಡೆಯೋದು ಮಾತ್ರ ಅಲ್ಲ, ನಮ್ಮ ತಂಡದ ಶ್ರಮಕ್ಕೆ ನೀವು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಖಂಡಿತ ಕನ್ಸಿಡರ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಮಾರುತಿ ಬಾಡಿ, ಟೊಯೋಟಾ ಎಂಜಿನ್, ಸಾವಿರಾರು ಕೋಟಿ ಉಳಿಸಿದ ಪ್ಲಾನ್. 2017 ಸುಮಾರಿಗೆ ಜಪಾನ್ನಲ್ಲಿ ಟೊಯೋಟಾ ಮತ್ತು ಸುಜುಕಿ ಕಂಪನಿಯ ಬಾಸ್ಗಳು ಮುಖಾಮುಖಿ ಕೂತು ಮಾತಾಡಿದ್ರು. ನನ್ನ ವೀಕ್ನೆಸ್ ನೀನ್ ಕವರ್ ಮಾಡು, ನಿನ್ನ ವೀಕ್ನೆಸ್ ನಾನು ಕವರ್ ಮಾಡ್ಕೊಡ್ತೀನಿ ಅಂತ ಒಪ್ಪಂದ ಆಯಿತು. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ 2019ರಲ್ಲಿ ಟೊಯೋಟಾ ಕಂಪನಿ ಸುಜುಕಿಯಲ್ಲಿ ಬರೋಬ್ಬರಿ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ 4.94% ಸ್ಟೇಕನ್ನು ಖರೀದಿ ಮಾಡ್ತು, ಇನ್ವೆಸ್ಟ್ ಮಾಡ್ತು. ಅವರ ಅಗ್ರಿಮೆಂಟ್ ತುಂಬಾನೇ ಸಿಂಪಲ್ ಮತ್ತು ಪವರ್ಫುಲ್. ಮಾರುತಿ ಕೆಲಸ ಏನು ಅಂದರೆ ಸಣ್ಣ ಕಾರುಗಳಾದರೆ ಹ್ಯಾಚ್ ಬ್ಯಾಕ್ ಮತ್ತು ಕಾಂಪ್ಯಾಕ್ಟ್ SUVಯ ಇಂಜಿನಿಯರಿಂಗ್, ಪ್ಲಾಟ್ಫಾರ್ಮ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ನೋಡ್ಕೊಳ್ಳೋದು. ಯಾಕಂದರೆ ಅವ್ರಿಗೆ ಗೊತ್ತು, ಆ ವಿದ್ಯೆ ಇದೆ, ಕಮ್ಮಿ ಖರ್ಚಲ್ಲಿ ಸಿಂಪಲ್ ಮಷಿನ್ಗಳನ್ನು ಮಾಡೋದು ಹೇಗೆ ಅಂತ. ಓಡ್ತಾನೆ ಇರೋ ಮಷಿನ್ಗಳನ್ನು ಮಾಡೋದು. ಮಾರುತಿ ಕಾರುಗಳು ಕೂಡ ರಿಲಯಬಲ್ಲೇ, ಆದರೆ ಕಮ್ಮಿ ಫೀಚರ್ನೊಂದಿಗೆ ಲೋ ಬಜೆಟ್ನಲ್ಲಿ ಕಮ್ಮಿ ಖರ್ಚಿನಲ್ಲಿ ಒಳ್ಳೆ ಮೈಲೇಜ್ ಕೊಡೋ ಥರ ಮಾಡೋದು ಹೇಗಂತ ಅವ್ರಿಗೆ ಗೊತ್ತಿತ್ತು. ಇಲ್ಲಿ ಟೊಯೋಟಾ ಕೆಲಸ ಏನು ಅಂದರೆ ತನ್ನಲ್ಲೇ ಇರೋ ವರ್ಲ್ಡ್ ಕ್ಲಾಸ್ ಹೈಬ್ರಿಡ್ ಟೆಕ್ನಾಲಜಿಯನ್ನು ಮಾರುತಿ ಕೊಡೋದು, ಜೊತೆಗೆ ದೊಡ್ಡ ಕಾರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು. ಇದರಿಂದ ಏನಾಯಿತು, 2 ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಉಳಿತು. ಒಂದು ಹೊಸ ಕಾರನ್ನು ಡಿಸೈನ್ ಮಾಡಿ ಕ್ರ್ಯಾಶ್ ಟೆಸ್ಟ್ ಮಾಡಿಸಿ ರೋಡಿಗೆ ತರೋಕೆ ಕನಿಷ್ಠ 1,000ದಿಂದ 1,500 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಆದರೆ ಈ ಡೀಲ್ನಿಂದ ಆ ದುಡ್ಡು ಕಂಪ್ಲೀಟ್ ಆಗಿ ಉಳಿತು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಗಮನಿಸಿ, ಬರೀ ಮಾರುತಿ ಕಾರುಗಳು ಮಾತ್ರ ಟೊಯೋಟಾಗೆ ಹೋಗ್ತಿಲ್ಲ. ಟೊಯೋಟಾ ಮಾಡಿರೋ ಇನೋವಾ ಹೈಕ್ರಾಸ್ ಕಾರನ್ನೇ ಮಾರುತಿ ತನ್ನ ಶೋರೂಮ್ನಲ್ಲಿ ಸುಜುಕಿಯ ಲೋಗೋ ಅಂಟಿಸ್ಬಿಟ್ಟು ನೇಮನ್ನು ಇನ್ವಿಕ್ಟೋ ಅಂತ ಮಾಡಿಕೊಂಡು ಮಾರೋಕೆ ತಗೊಂಬಂತು. ಹಾಗೆ ಗ್ಲೋಬಲಿ ಟೊಯೋಟಾ RAV4 ಕಾರನ್ನು ಸುಜುಕಿ ಎಕ್ರಾಸ್ ಹೆಸರಲ್ಲಿ ಮಾರ್ತಾ ಇದೆ. ಹಾಗೆ ಟೊಯೋಟಾ ಕರೋಲಾ ಸುಜುಕಿ ಸ್ಪೇಸ್ ಹೆಸರಲ್ಲಿ ಸೇಲ್ ಆಗ್ತಾ ಇದೆ. ಇದು ಟೊಯೋಟಾದ ರಿವರ್ಸ್ ಶೇರಿಂಗ್. ಆದರೆ ಇಲ್ಲಿರೋ ಅಸಲಿ ಪ್ರಶ್ನೆ ಏನು ಗೊತ್ತಾ, ಈ ಫಾರ್ಮುಲಾ ವರ್ಕ್ ಆಗುತ್ತಾ, ಯಾರಿಗೆ ವರ್ಕ್ ಆಗ್ತಾ ಇದೆ? ಸೇಮ್ ಕಾರ್ಗೆ ಬೇರೆ ಬ್ರ್ಯಾಂಡ್ ಅಂಟಿಸಿದ ತಕ್ಷಣ ಜನ ಯಾಕೆ ದುಡ್ಡು ಕೊಡ್ತಾರೆ? ಇದಕ್ಕೆ ನೀವು ಈ ಸ್ಟೋರಿಯ ಮುಂದಿನ ಭಾಗವನ್ನು ಅರ್ಥ ಮಾಡ್ಕೋಬೇಕು. ಅಲ್ಲೇ ಇರೋದು ಬ್ರ್ಯಾಂಡ್ ಈಕ್ವಿಟಿ ಮತ್ತು ಬ್ರ್ಯಾಂಡ್ನ ಪವರ್ ಏನು ಅನ್ನೋದು. ನಿಸಾನ್ ಫ್ಲಾಪ್, ಇವರು ಸೂಪರ್ ಹಿಟ್. ಎಸ್ ಸ್ನೇಹಿತರೆ, ಮಾರುತಿ ಟೊಯೋಟಾ ಮಾಡ್ತಿರೋ ಈ ಪ್ಲಾನನ್ನು ನಿಸಾನ್ 2010ರಲ್ಲೇ ಮಾಡಿದ್ರು ರೆನೋ ಕಂಪನಿಯೊಂದಿಗೆ. ಭಾರತದಲ್ಲಿ ಟ್ರೈ ಮಾಡಿದ್ರು, ಅದು ಫ್ಲಾಪ್ ಆಯಿತು. ರೆನೋ ಕಂಪನಿಯ ಡಸ್ಟರ್ ಕಾರನ್ನು ನಿಸಾನ್ ಕಂಪನಿ ಟೆರಾನೋ ಅಂತ ಪರಿಚಯ ಮಾಡ್ತು. ನಿಸಾನ್ ಕಂಪನಿಯ ಮೈಕ್ರಾ ಕಾರನ್ನು ರೆನಾಲ್ಟ್ ಕಂಪನಿ ಪಲ್ಸ್ ಅಂತ ಮಾಡ್ತು. ಆದರೆ ಜನ ರಿಜೆಕ್ಟ್ ಮಾಡಿದ್ರು. ಯಾಕೆ? ಜನರಿಗೆ ಆ 2 ಬ್ರ್ಯಾಂಡ್ಗಳ ಬಗ್ಗೆನೂ ಸರಿಯಾದ ಐಡೆಂಟಿಟಿ ಪರಿಚಯ ಇರಲಿಲ್ಲ. ನಿಸಾನ್ ಅಂದರೆ ಏನು, ರೆನೋ ಅಂದರೆ ಏನು ಅಂದರೆ ಕಂಪನಿ ಗುರ್ತೇ ಇರಲಿಲ್ಲ ಅಂತಲ್ಲ, ಅವ್ರು ಏನು ರೆಪ್ರೆಸೆಂಟ್ ಮಾಡ್ತಾರೆ, ಅವರ ಬ್ರ್ಯಾಂಡ್ ಫಿಲಾಸಫಿ ಏನು, ಅದು ಐಡಿಯಾ ಇರಲಿಲ್ಲ ನಮ್ಮ ಭಾರತೀಯ ಕಸ್ಟಮರ್ಸ್ ತಲೆಯಲ್ಲಿ. ಸೇಮ್ ಕಾರು ಬೇರೆ ಬೇರೆ ಲೋಗೋ ನೋಡಿದಾಗ ಜನರಿಗೆ ಅದರಲ್ಲಿ ಏನು ಬಹಳ ದೊಡ್ಡ ವ್ಯಾಲ್ಯೂ ಕಾಣಲಿಲ್ಲ. ಆದರೆ ಟೊಯೋಟಾ ಮಾರುತಿ ವಿಚಾರದಲ್ಲಿ ಹಾಗಾಗಲಿಲ್ಲ. 2 ಕಂಪನಿಗಳು ದಶಕಗಳಿಂದ ಭಾರತದಲ್ಲಿ ತಮ್ಮದೇ ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂವನ್ನು, ಐಡೆಂಟಿಟಿಯನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. 2 ಬ್ರ್ಯಾಂಡ್ಗಳಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪಾಯಿಂಟ್ಸ್ ಇದ್ದಾವೆ, ಡೆಡಿಕೇಟೆಡ್ ಫ್ಯಾನ್ ಬೇಸ್ ಇವೆ. ಅದಕ್ಕೆ ಸಾಕ್ಷಿ ಅಂದರೆ ಇತ್ತೀಚಿನ 2026ರ ಲೇಟೆಸ್ಟ್ ಸೇಲ್ಸ್ ರಿಪೋರ್ಟ್. ಮಾರ್ಚ್ 2026ಕ್ಕೆ ಮುಗಿದ ಹಣಕಾಸು ವರ್ಷದಲ್ಲಿ ಮಾರುತಿ ಸುಜುಕಿ ಬರೋಬ್ಬರಿ 18 ಲಕ್ಷದ ಭಾರತದ ನಂಬರ್ 1 ಸ್ಥಾನವನ್ನು ಭದ್ರವಾಗಿ ಉಳಿಸ್ಕೊಂಡಿದೆ. ಇನ್ನೊಂದು ಕಡೆ ಟೊಯೋಟಾ ಕೂಡ ಹಿಂದೆ ಬಿದ್ದಿಲ್ಲ. ಇದೇ ವರ್ಷ ಟೊಯೋಟಾ ಕೂಡ ಭಾರತದಲ್ಲಿ 4,06,000ಕ್ಕೂ ಅಧಿಕ ಕಾರುಗಳನ್ನು ಸೇಲ್ ಮಾಡಿ ತನ್ನ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಸೇಲ್ಸ್ ದಾಖಲೆ ಬರೆದಿದೆ. ಹೀಗೆ 2 ಕಂಪನಿಗಳು ತಮ್ಮದೇ ಓನ್ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಕಸ್ಟಮರ್ ಬೇಸ್ನ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡಿಕೊಂಡು ಗ್ರೋನೂ ಆಗ್ತಿದ್ದಾರೆ. ಹಾಗಾಗಿ ಈ ರೀಬ್ಯಾಜ್ ಕಾರುಗಳಿಂದ ಅಂತ ಡ್ಯಾಮೇಜ್ ಆಗಲಿಲ್ಲ, ಇವರಿಗೆ ಲಾಭನೇ ಆಯಿತು. ಮಾರುತಿ ಇಷ್ಟ ಇರೋರು ಮಾರುತಿ ಕಾರ್ನೇ ತಗೊಳ್ತಾರೆ.
ಟೊಯೋಟಾ ಇಷ್ಟ ಇರೋರು ಟೊಯೋಟಾ ಬ್ಯಾಜ್ ಇರೋದೇ ತಗೊಳ್ತಾರೆ. ಜೊತೆಗೆ ಇವ್ರದೊಂದು ಬಹುದೊಡ್ಡ ಮಾಸ್ಟರ್ ಸ್ಟ್ರೋಕ್ ಸ್ಟ್ರಾಟಜಿ ಇದೆ, ಅದೇ ಕ್ರೌನ್ ಜ್ಯುವೆಲ್ಸ್ ಸ್ಟ್ರಾಟಜಿ. ಕ್ರೌನ್ ಜ್ಯುವೆಲ್ಸ್ ಅಂದ್ರೆ ಅತ್ಯಮೂಲ್ಯವಾದ ಆಸ್ತಿ. ಈ ಎರಡೂ ಕಂಪನಿಗಳು ಎಷ್ಟೇ ಕ್ಲೋಸ್ ಪಾರ್ಟ್ನರ್ಸ್ ಆದರೂ ಕೂಡ ತಮ್ಮ ಐಕಾನಿಕ್ ಮುಖಗಳನ್ನ, ಐಕಾನಿಕ್ ಫೇಸಸ್ ಅನ್ನ ತಮ್ಮ ಕಂಪನಿಯಲ್ಲಿ ಐಕಾನಿಕ್ ಕಾರ್ ಮಾಡೆಲ್ಗಳನ್ನ ಶೇರ್ ಮಾಡಿಲ್ಲ. ಅಂದ್ರೆ ಮಾರುತಿಯ ಬೆಸ್ಟ್ ಸೆಲ್ಲಿಂಗ್ ಐಕಾನ್ ಆಗಿರೋ ಸ್ವಿಫ್ಟ್ ಅಥವಾ ಆಲ್ಟೋ ಅಥವಾ ಸುಜುಕಿ ಜಿಮ್ನಿ, ಅವುಗಳನ್ನು ಟೊಯೋಟೋ ಲೋಗೋ ಹಾಕಿ ಹಚ್ಚಿ ಮಾರ್ತೀವಿ ಅಂದ್ರೂ ಕೂಡ ಕೊಡಲಿಲ್ಲ. ಜಿಮ್ನಿಯನ್ನು ಕೇಳಿದ್ರು, ಮರಿ ಪ್ರಾಡೋ ಥರ ನಾವು ಮಾರ್ತೀವಿ ಅಂತ ಟೊಯೋಟೋದವ್ರು ಕೇಳಿದ್ರು. ಪೊಲೈಟ್ ಆಗಿ ನೋ ಅಂತು ಸುಜುಕಿ, ನಮ್ಮ ಐಕಾನಿಕ್ ಕಾರದು ಜಿಮ್ನಿ ನಾವು ಕೊಡಲ್ಲ ಅಂತು. ಅದೇ ರೀತಿ ಟೊಯೋಟಾದ ಹೆಮ್ಮೆಯಾಗಿರೋ ಫಾರ್ಚುನರ್ ಮತ್ತು ಇನೋವಾ ಕ್ರಿಸ್ಟಾ ಮಾರುತಿ ಶೋರೂಮ್ಗೆ ಬರೋದೇ ಇಲ್ಲ. ಇನೋವಾ ಹೈಕ್ರಾಸ್ ಇನ್ವಿಕ್ಟೋ ಆಗಿ ಬಂದಿದೆ, ಆದರೆ ಲೆಜೆಂಡರಿ ಇನೋವಾ ಕ್ರಿಸ್ಟಾ ಆಗಿರ್ಬೋದು ಅಥವಾ ಫಾರ್ಚುನರ್ ಆಗಿರ್ಬೋದು ಕೊಡ್ಲಿಲ್ಲ ಅವರು. ಟೊಯೋಟಾದ ಮೈಂಡ್ ಗೇಮ್, ಒಂದೇ ಕಾರು ಬೇರೆ ಬೇರೆ ರೇಟ್. ಸೇಮ್ ಕಾರು ಆದರೆ ಲೋಗೋ ಚೇಂಜ್ ಆದ ತಕ್ಷಣ ರೇಟ್ ಕೂಡ ಚೇಂಜ್ ಆಗ್ಬಿಡುತ್ತಾ? ಯಾಕೆ? ಫಾರ್ ಎಕ್ಸಾಂಪಲ್, ಮಾರುತಿ ಸುಜುಕಿ ಬಲಿನೋ ಕಾರಿನ ಆಲ್ಫಾ AMT ಟಾಪ್ ಆಟೋಮ್ಯಾಟಿಕ್ ಮಾಡೆಲ್ಗೆ ಎಕ್ಸ್ ಶೋರೂಮ್ ರೇಟ್ 9,10,000 ರೂಪಾಯಿ ಇದೆ. ಅದೇ ಟೊಯೋಟಾ ಶೋರೂಮ್ನಲ್ಲಿ ಸೇಮ್ ಎಕ್ಸಾಕ್ಟ್ ಕಾರ್, ಅದೇ ಫ್ಯಾಕ್ಟ್ರಿಲಿ ಸುಜುಕಿ ಫ್ಯಾಕ್ಟ್ರಿಲಿ ಆಗಿರೋ ಕಾರ್ ಗ್ಲಾನ್ಸಾ VAMT ಟಾಪ್ ಮಾಡೆಲ್ ಹೆಸರಲ್ಲಿ ಸೇಲ್ ಆಗುತ್ತೆ. ಅದರ ರೇಟ್ ಜಾಸ್ತಿ, 9,64,000 ರೂಪಾಯಿ. ಸೀದಾ 54,000 ರೂಪಾಯಿಗಳ ವ್ಯತ್ಯಾಸ, ದೊಡ್ಡ ಜಂಪ್. ಕಾರ್ ಸೇಮ್ ಆದ್ರೂ ಎಕ್ಸ್ಟ್ರಾ ದುಡ್ಡು, ಇಷ್ಟೊಂದು $250,000 ಅಧಿಕ ದುಡ್ಡು. ಯಾಕೆ ಎಕ್ಸ್ಟ್ರಾ? ಟೊಯೋಟಾ ಮೋಸ, ಸುಲಿಗೆ, ವಂಚನೆ ಮಾಡ್ತಿದ್ದಾರೆ ಹಂಗ? ಅಲ್ಲ. ಆ ಎಕ್ಸ್ಟ್ರಾ ರೇಟ್ ಟೊಯೋಟಾ ಲೋಗೋಗೆ ಮಾತ್ರ ಅಲ್ಲ, ಅದರ ಹಿಂದೆ 3 ದೊಡ್ಡ ಕಾರಣಗಳಿವೆ, ಜೆನ್ಯೂನ್ ರೀಸನ್ಸ್ ಇವೆ. ಮೊದಲನೇದು ವಾರಂಟಿ. ಮಾರುತಿ ಬಲೆನೋಗೆ ಕೇವಲ 2 ವರ್ಷ ಅಥವಾ 40,000 ಕಿಲೋಮೀಟರ್ ಸ್ಟ್ಯಾಂಡರ್ಡ್ ವಾರಂಟಿ ಕೊಟ್ಟರೆ, ಟೊಯೋಟಾ ಅವರು ಎಲ್ಲ ಕಾರಿಗೆ ಕೊಟ್ಟ ಹಾಗೇನೆ ಅವ್ರ ಕಾರ್ಗಳಿಗೆಲ್ಲದಕ್ಕೂ ಜಾಸ್ತಿ ವಾರಂಟಿ ಕೊಡ್ತಾರೆ. ಈ ರೀಬ್ಯಾಚ್ ಆಗಿರೋ ಅಥವಾ ಬ್ಯಾಚ್ ಎಂಜಿನಿಯರಿಂಗ್ ಆಗಿರೋ ಕಾರುಗಳಿಗೂ ಧೈರ್ಯವಾಗಿ ಕೊಡ್ತಾರೆ ಅವರು. ಟೊಯೋಟಾ ಗ್ಲಾನ್ಸಾಗೆ ಬರೋಬ್ಬರಿ 3 ವರ್ಷ ಅಥವಾ 1,00,000 ಕಿಲೋಮೀಟರ್ ಸ್ಟ್ಯಾಂಡರ್ಡ್ ವಾರಂಟಿ ಕೊಡ್ತಾರೆ. ಇದು ಕಾರು ತಗೊಳ್ಳೋರಿಗೆ ದೊಡ್ಡ ಕಾನ್ಫಿಡೆನ್ಸ್ ಬೂಸ್ಟ್ ಕೊಡುತ್ತೆ. ನೋಡ್ರಿ, ಟೊಯೋಟಾಗೆ ಧೈರ್ಯ ಇದೆ, ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ, ಅವ್ರಿಗಿಂತ ಜಾಸ್ತಿ ಇವ್ರು ಕೊಡ್ತಾರೆ. ಹೆಚ್ಚು ಕಮ್ಮಿ ಆದರೆ ಟೊಯೋಟಾ ಇದೆ ಅನ್ನೋ ಕಾನ್ಫಿಡೆನ್ಸ್. ಎರಡನೇದು ಫೀಚರ್ಸ್ ಮತ್ತು ಲುಕ್. ಕಾರಿನ ಒಳಗಡೆ HUD 360 ಕ್ಯಾಮರಾ ಫೀಚರ್ಸ್ ಎಲ್ಲ ಸೇಮ್ ಇದ್ರೂ ಕೂಡ ಬಲೆನೋ ಕಾರಿನ ಒಳಗಡೆ ಡಾರ್ಕ್ ಆದ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇಂಟೀರಿಯರ್ ಇದ್ರೆ, ಗ್ಲಾನ್ಸಾದಲ್ಲಿ ಬ್ಲ್ಯಾಕ್ ಮತ್ತು ಬೀಚ್ ಡ್ಯೂಯಲ್ ಟೋನ್ ಇಂಟೀರಿಯರ್ ಕೊಡ್ತಾರೆ. ಒಂದು ಎಕ್ಸಾಂಪಲ್ಗೆ, ಇದು ಕಾರಿನ ಒಳಗೆ ಕೂತಾಗ ಇನ್ನೊಂಚೂರು ಡಿಫ್ರೆಂಟ್ ಮತ್ತು ಪ್ರೀಮಿಯಂ ಫೀಲ್ ಕೊಡುತ್ತೆ ಯೂಸರ್ಸ್ಗೆ. ಹಾಗೆ ಗ್ಲಾನ್ಸಾದ ಮುಂಭಾಗದ ಗ್ರಿಲ್ ಮತ್ತು ಎಲ್ ಶೇಪ್ನ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಪೋರ್ಟಿಯಾಗಿ ಕಾಣಿಸ್ತವೆ. ಹೀಗೆ ಟೊಯೋಟಾ ತನ್ನ ಕಾರಲ್ಲಿ ಮಾರುತಿ ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರಾ ವ್ಯಾಲ್ಯೂ ಅಡಿಷನ್ ಕೊಡುತ್ತೆ, ಎಕ್ಸ್ಟ್ರಾ ದುಡ್ಡು ಇಸ್ಕೊಡುತ್ತೆ. ಅತಿ ಮುಖ್ಯವಾಗಿರೋ ಕಾರಣ ಏನು ಗೊತ್ತಾ? ಆಫ್ಟರ್ ಸೇಲ್ಸ್ ಸರ್ವಿಸ್. ರಿಪೋರ್ಟ್ಸ್ ಪ್ರಕಾರ 5 ವರ್ಷ ಮಾರುತಿ ಸುಜುಕಿ ಬಲೆನೋ ಮೇಂಟೆನೆನ್ಸ್ಗೆ ಸುಮಾರು 26,000 ಖರ್ಚಾಗುತ್ತೆ. ಅದೇ ಟೊಯೋಟಾದ ಗ್ಲಾನ್ಸಾಗೆ 17,000 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಜೊತೆಗೆ ಟೊಯೋಟಾ ಶೋರೂಮ್ಗಳಲ್ಲಿ ಇರೋ ಆ ಪ್ರೀಮಿಯಂ ಲಾಂಚ್ ಎಕ್ಸ್ಪೀರಿಯನ್ಸ್, ಕಸ್ಟಮರ್ ಟ್ರೀಟ್ಮೆಂಟ್ ಮತ್ತು ಕಾರುಗಳ ರಿಲಯಬಿಲಿಟಿ ಇವೆಲ್ಲವೂ ಕಸ್ಟಮರ್ಸ್ಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಇನ್ನೂ ಒಂದು ಮೇನ್ ಪಾಯಿಂಟ್ ಏನು ಅಂದರೆ, ಎಲ್ಲ ಕಾರಣಗಳಿಂದ ಟೊಯೋಟಾ ಒಂದು ಬ್ರ್ಯಾಂಡ್ ಈಕ್ವಿಟಿಯನ್ನು ಬಿಲ್ಡ್ ಮಾಡಿದೆ, ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿದೆ. ಈ ಎಲ್ಲ ಕಾರಣಗಳಿಂದ ಭಾರತದಲ್ಲಿ ಟೊಯೋಟಾ ಅಂದರೆ ಅದೊಂದು ಸ್ಟೇಟಸ್ ಸಿಂಬಲ್. ರಾಜಕಾರಣಿಗಳಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಪೀಪಲ್ವರೆಗೆ ಎಲ್ರಿಗೂ ಟೊಯೋಟಾ ಒಂಥರ ಫೇವ್ರೇಟ್ ಕಾರು. ಟೊಯೋಟಾದ ಆ ಟಿ ಲೋಗೋ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ, ಈ ಲೋಗೋ ಇದ್ರೆ ಅದು ಸೊಸೈಟಿಯಲ್ಲಿ ಒಂಥರ ರೆಸ್ಪೆಕ್ಟ್ನ ರೀತಿ ಅದು. ಹಾಗೆ ಇಲ್ಲೊಂದು ಲೆಕ್ಸಸ್ ಕನೆಕ್ಷನ್ ಇದೆ. ಟೊಯೋಟಾದ ಅತಿ ದುಬಾರಿ ಲಕ್ಸುರಿ ಬ್ರ್ಯಾಂಡ್ ಯಾವುದು ಗೊತ್ತಾ? ಲೆಕ್ಸಸ್. ಬೇರೆ ಲಕ್ಸುರಿ ಕಾರುಗಳಿಗೆ ಕಂಪೇರ್ ಮಾಡಿದ್ರೆ ಟೊಯೋಟಾ ಮತ್ತು ಲೆಕ್ಸಸ್ ಕಾರುಗಳ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಕಮ್ಮಿ. ಕಾರ್ ಬಸ್ ಸಂಸ್ಥೆ ರಿಪೋರ್ಟ್ ಪ್ರಕಾರ ಲೆಕ್ಸಸ್ ಕಾರುಗಳ 10 ವರ್ಷದ ಮೇಂಟೆನೆನ್ಸ್ಗೆ ಸುಮಾರು 6.6 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಔಡಿಗೆ 9.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮರ್ಸಿಡಿಸ್ ಬೆನ್ಸ್ಗೆ 12 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದೇ BMW ಆಲ್ಮೋಸ್ಟ್ 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೊ BMWಗೆ ಹೋಲಿಸಿದ್ರೆ ಲೆಕ್ಸಸ್ ಲಕ್ಸುರಿ ಬ್ರ್ಯಾಂಡ್ ಆದರೂ ಕೂಡ ಹಾಫ್ ಖರ್ಚಲ್ಲಿ ಮೇಂಟೆನೆನ್ಸ್ ನಡೆದು ಹೋಗ್ಬಿಡುತ್ತೆ. ಜೊತೆಗೆ ಸ್ನೇಹಿತರೆ, ಟೊಯೋಟಾದ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ, ಈಗಲೂ ಇನೋವಾ ಹೈಕ್ರಾಸ್ ಬುಕ್ ಮಾಡಿದ್ರೆ, ಹೈಬ್ರಿಡ್ ಟಾಪ್ ವೇರಿಯಂಟ್ ಬುಕ್ ಮಾಡಿದ್ರೆ ಆನ್ ಪೇಪರ್ 2 ತಿಂಗಳಂತ ಹೇಳಿದ್ರು ಕೂಡ ರಿಯಲ್ ವರ್ಲ್ಡ್ನಲ್ಲಿ 8ರಿಂದ 14 ತಿಂಗಳ ವೇಟಿಂಗ್ ಪೀರಿಯಡ್ ಇದೆ. ಕ್ರಿಸ್ಟಾಗೆ 2ರಿಂದ 3 ತಿಂಗಳು, ಫಾರ್ಚುನರ್ಗೂ ಕೂಡ ವೇಟಿಂಗ್ ಪೀರಿಯಡ್. ಎಷ್ಟೇ ರೇಟ್ ಜಾಸ್ತಿ ಇದ್ರೂ ಕೂಡ ಜನ ಮುಗಿಬಿದ್ದು ವರ್ಷಗಟ್ಟಲೆ ವೇಟ್ ಮಾಡಿ ಆದರೂ ತಗೊಳ್ತಾರೆ. ಆದರೆ ಮಾರುತಿಗೆ
ಅವರಿಗೆ ಹೈಬ್ರಿಡ್ ಟೆಕ್ ಸಿಕ್ತು, ಸ್ಮಾಲ್ ಕಾರ್ಸಲ್ಲಿ ಹಾಕೊಂಡು ಚೆನ್ನಾಗಿ ಅವರು ಸೇಲ್ ಮಾಡ್ತಿದ್ದಾರೆ. ಆದರೆ ದೊಡ್ಡ ಕಾರ್ ಅವ್ರದ್ದು ಟೊಯೋಟಾ ತಂದು ಇವ್ರಿಗೆ ಮಾರೋಕ್ಕಾಗ್ತಿಲ್ಲ. ಇನ್ವಿಕ್ಟೋ ಅಂತ ಹೇಳಿ ಇನೋವಾ ಹೈಕ್ರಾಸ್ನ ತಂದು ಇಟ್ಕೊಂಡ್ರು. ವೇಟಿಂಗ್ ಪೀರಿಯಡಲ್ಲೇ ಸಿಗುತ್ತೆ ಅದು, 3,000 ಇಲ್ಲ ಜಾಸ್ತಿ. ಇದನ್ನು ಸೇಮ್ ಕಾರು ಎಲ್ಲ ಅದರಲ್ಲಿರೋದು ಇದರಲ್ಲಿದೆ. ಆದರೂ ಕೂಡ ಜನ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾರುತಿ ಏನಕ್ಕೆ, ಟೊಯೋಟಾನೇ ಇರಲಿ ಅಂತೇಳಿ ವೆಯ್ಟ್ ಮಾಡಿಬಿಟ್ಟು ಅದನ್ನು ತಗೊಳ್ತಾರೆ. ಅದು ಬ್ರ್ಯಾಂಡ್ ಬಗ್ಗೆ ಇರೋ ಕಲ್ಪನೆ ಜನಕ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಬ್ಯಾಜ್ ಇಂಜಿನಿಯರಿಂಗ್ನ ಸ್ಟೋರಿ ಏನು, ಜೊತೆಗೆ ಟೊಯೋಟಾದ ಬ್ರ್ಯಾಂಡ್ ಪವರ್ ಏನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ. ಪ್ರೀಮಿಯಂ ಕಮಾಂಡ್ ಮಾಡೋ ಅವರ ತಾಕತ್ತನ್ನು. ಫಾರ್ಚುನರ್ ನೋಡಿ, ಅಪ್ಡೇಟೇ ಮಾಡಲ್ಲ, ವರ್ಷ ಅಪ್ಡೇಟ್ ಮಾಡೋದು ಪ್ರೈಸ್ ಮಾತ್ರ ಅವರು. ಅದು ಒಳ್ಳೆ ಹಳೇ ಗಾಡಿ ಥರ ಒಳಗಡೆಯಿಂದ. ಇವು ಇನ್ನೊಂದು ವರ್ಷದಲ್ಲಿ ಲೇಟೆಸ್ಟ್ ಮಾಡೆಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ನೆಕ್ಸ್ಟ್ ಜನ್ರೇಷನ್. ಬಟ್ ಯಾವಾಗ ಅನ್ನೋ ಕ್ಲಾರಿಟಿ ಇಲ್ಲ. ಆದರೂ ಕೂಡ 30 ಲಕ್ಷದ ಆಸುಪಾಸಲ್ಲಿದ್ದು ಸೀದಾ ಈಗ 50 ಲಕ್ಷ ಆನ್ ರೋಡಿಗೆ ಆಗುತ್ತೆ. ಆದರೂ ಕೂಡ ಅದನ್ನು ಜನ ಮುಗಿಬಿದ್ದು ತಗೊಳ್ತಾನೆ ಇದ್ದಾರೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಆಗಿತ್ತು ಸ್ನೇಹಿತರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮಗೇನಾದರೂ ಈಗ ಕಾರು ತಗೊಳ್ಳೋ ಆಪ್ಷನ್ ಇದ್ದರೆ, ಅಥವಾ ನೀವು ಡಿಸೈಡ್ ಮಾಡಿದ್ರೆ ಸೇಮ್ ಕಾರಿಗೆ ಕಡಿಮೆ ರೇಟ್ ಕೊಟ್ಟು ಮಾರುತಿ ಬ್ಯಾಜಲ್ಲಿರೋ ತಗೊಳ್ತೀರಾ, ಅಥವಾ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬ್ರ್ಯಾಂಡ್ಗೋಸ್ಕರ ಟೊಯೋಟಾ ಲೋಗೋಗೋಸ್ಕರ ಟೊಯೋಟಾ ಕಾರ್ ತಗೋತೀರಾ, ಮಾರುತಿ ಮಾಡಿರೋ ಟೊಯೋಟಾ ಕಾರ್? ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮೈಂಡ್ನಲ್ಲಿ ಬ್ರ್ಯಾಂಡ್ ಪರ್ಸೆಪ್ಷನ್ ಮತ್ತು ಟೊಯೋಟಾದ ಆಫ್ಟರ್ ಸೇಲ್ಸ್ ಸರ್ವಿಸ್ ಮತ್ತು ಅದರ ಬ್ರ್ಯಾಂಡ್ ಇಕ್ವಿಟಿ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಏನು ಅಂತ ಮಿಸ್ ಇಲ್ಲದೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ಇಲ್ಲಿರೋ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ನಮಸ್ಕಾರ.